ನಮ್ಮ ಮುನ್ರಾಜ್ ಅವರು, ನಮ್ಮ ಗೋಪಾಲಣ್ಣ ಅವರು, ರಘು ಅವರು, ರವಿ ಸುಬ್ರಹ್ಮಣ್ಯ ಅವರು, ರಾಮಮೂರ್ತಿ ಅವರು, ನಾವೆಲ್ಲರೂ ಕೂಡ ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ಸರ್ಕಾರ ಸುಮಾರು 600-700ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆ ತಿರುಗಿ ನೋಡ್ತಾ ಇಲ್ಲ. ಮತ್ತು ಅಧಿಕಾರಿಗಳು ಹೋಗಿ ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳೋವಂಥ ಕೆಲಸನೂ ಇಲ್ಲ. ಮಂತ್ರಿಗಳಂತೂ ಆ ಕಡೆ ತಿರುಗೂ ನೋಡ್ತಾ ಇಲ್ಲ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಹಾರಕ್ಕೋಸ್ಕರ, ಊಟಕ್ಕೋಸ್ಕರ, ಕೆಲಸಕ್ಕೋಸ್ಕರ ಗುಳೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬರ ಬಂದು 5 ತಿಂಗಳಾದರೂ ಕೂಡ ಇದುವರೆಗೂ ಒಂದು ನಯಾ ಪೈಸೆನೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಳೆದ 2 ತಿಂಗಳಿಂದನೇ ಹೇಳಿದರು, ನಾವು 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀರಿ, ಮತ್ತು ಪೈಲಟ್ಟಾಗಿ ನಾವು ಚಿತ್ರದುರ್ಗಲ್ಲೇ ಬಿಡುಗಡೆ ಮಾಡ್ತೀರಿ ಅಂದರು. ಇದುವರೆಗೂ ಯಾವುದೇ ರೈತರಿಗೆ ಹಣ ತಲುಪಿದಂಥ ಮಾಹಿತಿಗಳು ನಮಗಂತೂ ಸಿಕ್ಕಿಲ್ಲ. ಒಂದು ರೀತಿ ಸರ್ಕಾರ ಬೇಜವಾಬ್ದಾರಿತನದಿಂದ, ಅಧಿಕಾರದ ಲಾಲಾಸೆಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಜಂಜಾಟದಲ್ಲಿ ದಿನನಿತ್ಯ ರೈತರ ಸಾವು ಏನು ನಡೀತಾ ಇದೆ ಅದಕ್ಕೆ ಕಿಂಚತ್ತೂ ಬೆಲೆ ಕೊಡದೆ ಇವತ್ತು ರಾಜ್ಯವನ್ನು ಒಂದು ರೀತಿ ರೈತರನ್ನು ಅಬಲರಾಗಿ ಮಾಡಿದ್ದಾರೆ. ಅಂದರೆ ಅವರು ಏನು ಅವ್ರಿಗೆ ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ. ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ಮಾತತ್ರ ಅವ್ರು ಹೇಳುವಂಥದ್ದೊಂದು, ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂಥೇಳಿ ದಿನನಿತ್ಯ ಹೇಳ್ತಾ ಇರೋವಂಥ ಮಾತು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಇದೇ ರೀತಿ ಫ್ಲಡ್ ಆದಾಗ, ಬರ ಬಂದಾಗ ನಾವು ಕೇಂದ್ರದ ಕಡೆ ಮುಖ ಮಾಡಿ ನೋಡಿದೆ. ಕೇಂದ್ರದ ಸಹಾಯಕ್ಕೆ ನಾವೇನು ಅರ್ಜಿ ಕೊಡಬೇಕೋ ಆ ಅರ್ಜಿಯನ್ನು ಕೊಟ್ರಿ. ಅಲ್ಲಿಂದ ಬಂದು ಅವ್ರ ಪರಿಶೀಲನೆಯೂ ಕೂಡ ಮಾಡೋದ್ರು. ಆದರೆ ನಾವು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಕಾಯ್ದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 9 ತಿಂಗಳು 10 ತಿಂಗಳು ತಗೊತಾಯಿದ್ರು ಪರಿಹಾರ ಕೊಡೋಕ್ಕೆ. ಆದರೆ ಮೊದಲ ಬಾರಿಗೆ ಬೊಮ್ಮಾಯಿಯವರ ಸರ್ಕಾರ ಮೊದಲ ಬಾರಿಗೆ ನಾವು DBT ಮುಖಾಂತರ ಒಂದೇ 1 ತಿಂಗಳಲ್ಲಿ, 2 ತಿಂಗಳಲ್ಲಿ ಇಡೀ ರಾಜ್ಯದ ರೈತರಿಗೆ ಸುಮಾರು 3,000 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದೀರಿ. ಕರೆಕ್ಟಲ್ಲಣ್ಣ? 3,000 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದೀರಿ. ನಾನು ಡೀಟೇಲ್ ಕೊಡ್ತೀನಿ ನಿಮ್ಮ ಹತ್ರ. ನಾವು ಕೊಟ್ಟಿದ್ದೀರಿ. ಇವರೆಷ್ಟು ಕೊಡ್ತಾ ಇದ್ದಾರೆ? 100 ಕೋಟಿ. ನಾವು ಕೊಟ್ಟಿದ್ದು 3,000 ಕೋಟಿ. ಇವ್ರು ಕೊಡ್ತಾ ಇರೋದು 100 ಕೋಟಿ. ಅಂದರೆ ಎಷ್ಟು ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇದೆ, ರೈತರನ್ನು ಹೇಗೆ ಕಡೆಗಣಿಸ್ತಾ ಇದ್ದಾರೆ ಅನ್ನೋದನ್ನು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಹೇಗೆ ಕೇಂದ್ರ ಸರ್ಕಾರದ ಕಡೆ ತಿರುಗು ನೋಡಿದೆ, ನಾವು ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ರಿ. ಅದಾದಮೇಲೆ 4 ತಿಂಗಳಾದಮೇಲೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತು. ಹಣ ನಮ್ಮ ಖಜಾನೆಗೆ ಬಂತು. ನಾವು ಕೊಟ್ಬಿಟ್ಟಿದ್ರಿ ಆಲ್ರೆಡಿ. ಇನ್ನೊಂದು ಭಾಳ ಪ್ರಮುಖವಾಗಿ ಇವರು 2,000 ರೂಪಾಯಿ ಒಂದು ರೀತಿ ಅವ್ರನ್ನ ಮೋಸ, ಅಂದರೆ ರೈತರನ್ನ ಕಡೆಗಣಿಸೋದಕ್ಕೆ 2,000 ಕೊಡ್ತಾ ಇದ್ದಾರೆ. ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ 13,000 ರೂಪಾಯಿ ಕೊಡಬೇಕಾಯಿತು. ನಾವು 26,000 ಕೊಟ್ರಿ. 26,000 ನಾವು ಕೊಟ್ಟಿದ್ದು. ಕೊಡಬೇಕಾಗಿದ್ದು 13,000. ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು 18,000 ಕೊಡಬೇಕಾಗಿದ್ದನ್ನು 10,000 ಸೇರಿಸಿ ಅದಕ್ಕೆ 28,000 ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರ ಇದ್ದಂಥ ನಡವಳಿಕೆಗಳು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಮಾತತ್ರ ಕೇಂದ್ರ ಸರ್ಕಾರ ಹಣ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ. ರೈತರ ಬಗ್ಗೆ ಗೌರವ ಇದೆಯಾ? ಇನ್ನೊಂದು ಕಡೆ ರೈತರ ಬಗ್ಗೆ ಹೇಳ್ತೀರಾ 5 ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡೋತಾ ಇದ್ದಾರಂತೆ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? ಮೊನ್ನೆ ಮತ್ತೊಂದು ಸರಿ ಬರ ಬರಲಿ ಅಂತೇಳಿ ರೈತರೆಲ್ಲ ಕಾಯ್ತಾ ಇದ್ದಾರಂತೆ. ಪರಿಹಾರ ಸಿಗ್ತೈತೆ, ಬರ ಬರಲಿ ಅಂತೇಳಿ ಮಂತ್ರಿ ಹೇಳ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ? ಅಂದರೆ ರೈತರನ್ನು ಒಂದು ಹೀಯಾಳಿಸುವಂಥ ಪ್ರವೃತ್ತಿ ಈ ಸರ್ಕಾರಕ್ಕೆ ಬಂದುಬಿಟ್ಟಿದೆ.